ಈಗ ಲೋಕಾಯುಕ್ತ ವಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಬಂದಿದ್ದಾರೆ. ಏನಂದರೆ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಹೇಳಿದ್ನಲ್ಲ, ಅದು ಒಂಥರ ಕ್ಲೀನಿಂಗ್ ಪ್ರಾಸೆಸ್ ಅದು. ಒಬ್ಬ ಅಧಿಕಾರಿ ಬಂದ ತಕ್ಷಣವೇ ಕ್ಲೀನ್ ಆಗೋದಿಲ್ಲ. ಯಾಕೆಂದರೆ ಹಲವಾರು ವರ್ಷಗಳಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಜಾಗದಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತವೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಕಾಣದ ಕೈಗಳು ಕೆಲಸ ಮಾಡ್ತಾ ಇರ್ತವೆ. ಎಲ್ಲಿ ಆಪರೇಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಎಲ್ಲೋ ಸ್ವಿಚ್ ಒತ್ತುತ್ತಾರೆ, ಎಲ್ಲೋ ಲೈಟ್ ಆನ್ ಆಗುತ್ತೆ. ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ನಾವು ಡಿಸಿಷನ್ ತಗೊಂಡಾಗಲೇ ಅಲ್ಲಿವರೆಗೆ ಗೊತ್ತೇ ಆಗೋದಿಲ್ಲ ಯಾರು ಹಿಂದೆ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಅದು ಬೇಕು ಕೂಡ, ಗೊತ್ತಾಗುತ್ತೆ ಅವಾಗ ಯಾರ್ಯಾರು ಹಿಂದೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಎಲ್ಲವೂ ಹಾಗೆ ಆಗಿಬಿಟ್ರೆ ಯಥಾಸ್ಥಿತಿ ಆಗಿಬಿಡ್ತದೆ. ಸೊ ಹಾಗಾಗಿ ಲೋಕಾಯುಕ್ತರು ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ನಾವು ಅವ್ರ ಜೊತೆ ಸಾಥ್ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದರೆ ಅಡ್ಮಿನಿಸ್ಟ್ರೇಷನ್ ಕ್ಲೀನ್ ಆಗಬೇಕು ಎಲ್ಲ ಹಂತದಲ್ಲೂ, ಎಲ್ಲ ಇಲಾಖೆಗಳಲ್ಲೂ. ನಂಬರ್ 1. ಎರಡನೇದು, ಈಗ ನೀವು ಇನ್ನೊಂದು ಕೇಳ್ತಾ ಇರೋದೇನಂದ್ರೆ, ಈಗ ನಗರಸಭೆ ವಿಚಾರದಲ್ಲಿ ಅಲ್ವಾ, ನಗರಸಭೆ ಯಾವುದೋ ನೀವು ಅದನ್ನು ಸ್ಪೆಸಿಫೈ ಮಾಡಲಿಲ್ಲ. ಬಹುಶಃ ನಾನು ಅದು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಗಮನದಲ್ಲಿದೆ, ನನ್ನ ಗಮನಕ್ಕೆ ಬಂದಿದೆ. ಬಟ್ ಸರ್ವಿಸ್ ರೋಡ್ದು ಆಮೇಲೆ SP ಆಫೀಸ್ ನನ್ನ ಗಮನಕ್ಕೆ ಬಂದಿಲ್ಲ. ಡೀಟೇಲ್ಸ್ ಕೊಟ್ಟರೆ ಡೆಫಿನೆಟ್ ಆಗಿ ನಾವು ಅದನ್ನು, ನಗರಸಭೆ ಆಸ್ತಿ ಆಗಿದ್ದರೆ ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಒಂದು ಕೋರ್ಟ್ ಏನಾದ್ರು ವಿಷಯ ಇತ್ತು ಅಂದರೆ ಅದನ್ನ ಇತ್ಯರ್ಥಪಡಿಸೋ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಪ್ಯಾನೆಲ್ ಅಡ್ವೊಕೇಟ್ ಗೊತ್ತಾಯ್ತು. ಏನು ಹೇಳಿದ್ರಿ ಸುನೀಲ್? ಅದು ಈಗ ಆಲ್ರೆಡಿ ಎನ್ಕ್ವೈರಿಗೆ ಹಾಕಿದ್ದೀನಿ. ಎನ್ಕ್ವೈರಿ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತಾರೆ. ಅದು ಗಮನದಲ್ಲಿದೆ, ನನ್ನ ಗಮನದಲ್ಲಿ. ಯಾರು ಡೆಪ್ಯುಟೇಷನ್, ಸಾಮಾನ್ಯವಾಗಿ ಡೆಪ್ಯುಟೇಷನ್ ಅವರು ಸರ್ಕಾರದ ಹಂತದಲ್ಲಿ ಮಾಡ್ಕೊಂಬಂದಿದ್ರೆ ನಮ್ಮದೇನು ಪಾತ್ರ ಇರೋಲ್ಲ ಒಂದು. ಆಮೇಲೆ ಕೆಲವು ಸಂದರ್ಭಗಳು ಏನಾಗುತ್ತೆ, ನಿಮ್ಮಲ್ಲಿ ವರ್ಕರ್ಸ್ ಅಥವಾ ಆಫೀಸ್ ಸಿಬ್ಬಂದಿ ಶಾರ್ಟೇಜ್ ಇದ್ದಾಗ ಅವರ ಇಲಾಖೆಗೆ ತರ್ಸ್ಕೊಂಡು ಮಾಡಬೇಕಾಗತ್ತೆ. ಯಾಕೆಂದರೆ ಕೆಲಸದ ಒತ್ತಡ ಇದ್ದಾಗ ಹಂಗಾಗತ್ತೆ. ಒಂದು 2-3 ಆ ಥರ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸರ್ಕಾರದ ಹಂತಲ್ಲಾಗಿದೆ, ನಮ್ಮ ಹಂತಲ್ಲಿ ನಾವು ಏನು ಮಾಡಿಲ್ಲ. ನಾನು ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಸರ್, ಇಲ್ಲಿ ಎಲ್ಲರೂ ಮೈಗ್ರೇಟ್ರಿ ಬರ್ಡ್ಸ್ ಆಗಿಬಿಟ್ಟಿದ್ದಾರೆ ಸರ್. ಇದೇನಾಗಿದೆ, ನಮ್ಮದು ಈ ಶ್ಯಾಡೋ ರೀಜನ್ ಅಂತ ನಾನು ಕರಿತೀನಿ. ನೀವು ಆಗಲೇ ಆಲದ ಮರದ ಕೆಳಗಡೆ ಏನೂ ಬೆಳೆಯಲ್ಲ ಅಂತಂದ್ರಲ್ಲ, ನಾವೊಂಥರ ದೊಡ್ಡ ಆಲದ ಮರ ಬೆಂಗಳೂರು ಕೆಳಗಡೆ ಇದ್ದೀವಿ. ಎಲ್ಲರೂ ಆಲದ ಮರದಕ್ಕೆ ಸನಿಹನೇ ಹೋಗೋಕ್ಕೆ ಇಷ್ಟಪಡ್ತಾರೆ ವಿನ ಅದು ಆಚೆಯ ಕಡೆಗೆ ಪೆರಿಫೆರಿಗೆ ಯಾರೂ ಬರ್ತಾ ಇಲ್ಲ. ನಾವು ಲೋಕಾಯುಕ್ತರು ಡೈರೆಕ್ಷನ್ ಕೊಟ್ಟರು, ನಾನು ಡೈರೆಕ್ಷನ್ ಕೊಟ್ಟೆ. ಈಗ ಯಾವ ಮಟ್ಟಕ್ಕೆ ಹೋಗಿದ್ದೀನಿ ಅಂತಂದರೆ, ಅಧಿಕಾರಿಗಳು ನೀವು ಇಲ್ಲದೆ ಹೋದರೆ ನೀವು ಮನೆ ಬಾಡಿಗೆ ಮಾಡಿಬಿಟ್ಟು ಅದರ ಅಡ್ರೆಸ್ ಕೊಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೂ ಅವ್ರು ಬಗ್ಲಿಲ್ಲ ಅಂದರೆ ಇನ್ನೊಂದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬೇರೆ ಏನು ದಾರಿ ನನಗಿಲ್ಲ, ಪೊಲೀಸರು ಕಳಿಸ್ಬಿಟ್ಟು ಅವ್ರ ಮನೆ ಅಡ್ರೆಸ್ ತರಿಸ್ತೀನಿ. ನನಗೆ ಉಳಿದಿರೋದು ಒಂದೇ ದಾರಿ. ಹಿಂದೆ ನಾನು ಇದನ್ನು ದಕ್ಷಿಣ ಕನ್ನಡದಲ್ಲಿ ಮಾಡಿದ್ದೆ. ಅವ್ರು ಹೆಂಗೆ ಅಂದರೆ, ರಸ್ತೆ ಬರುವಾಗ ಮನೆಯಿಂದ ಪ್ಯಾಕೆಟ್ ತೊಗೊಂಬರೋರು, ಬೆಳಿಗ್ಗೆ ಹೊತ್ತು ಕಾಲೇಜ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗಿ, ಆಫೀಸ್ಗೆ ಹೋಗುವಾಗ ಆ ರಸ್ತೆ ಬದಲು ಎಸ್ಬಿಟ್ಟು ಹೋಗೋರು. ಅವ್ರು ಯಾರು ಒಂದಲೇ ನಾವು ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ. CCTV ಹಾಕ್ಸಿದೆ, ಪ್ರಯೋಜನ ಆಗಲಿಲ್ಲ. ಹೆಂಗೆ ಇವ್ರನ್ನ ಹಿಡಿಯೋದು ಅಂತ ಯೋಚನೆ ಮಾಡಿದೆ. ಆಮೇಲೆ ಅವರು ಬೈಕಲ್ಲಿ ಬರ್ತಾರಲ್ಲ, ಸ್ಕೂಟ್ರು, ಕಾರು, ಬೈಕಲ್ಲಿ ಬರುವಾಗ ಆ ನಂಬರ್ಗಳನ್ನು ಕ್ಯಾಪ್ಚರ್ ಮಾಡಿಬಿಟ್ಟು RTO ಕಳಿಸಿದೆ. RTO ನಂಬರ್ಗಳ ಕಾರುಗಳನ್ನ ಸೀಸ್ ಮಾಡಿಸ್ಬಿಟ್ಟೆ. ಅವಾಗೆಲ್ಲ ದಾರಿಗೆ ಬಂದು